ಮೆಟ್ರೋ ಬೆಂಗಳೂರಿಗರ ಫೇವರೇಟ್. ಟ್ರಾಫಿಕ್ ಗೋಜಿನಿಂದ ತಪ್ಪಿಸಿಕೊಳ್ಳಬೇಕು ಅಂತ ನಮ್ಮ ಮೆಟ್ರೋ ಹಿಡಿತಾರೆ. ಆದರೆ ಮೆಟ್ರೋದಲ್ಲಿ ನಡೆದ ಅದೊಂದು ಘಟನೆ ಮಹಿಳಾ ಪ್ರಯಾಣಿಕರನ್ನ ಶಾಕ್ ಆಗುವಂತೆ ಮಾಡಿದೆ. ಮೆಟ್ರೋದಲ್ಲಿ ಓಡಾಡೋ ಯುವತಿಯರೇ ಇವನ ಟಾರ್ಗೆಟ್. ಕಾಮುಕನ ಮೊಬೈಲ್ನಲ್ಲಿ 50 ಯುವತಿಯರ ಫೋಟೋ ವಿಡಿಯೋ. ಇವನ ಮೂತಿಗಿಷ್ಟು. ನೋಡಕ್ಕೆ ಫುಲ್ ಡೀಸೆಂಟ್ ಆಗಿರೋ ಇವನು ಮಹೇಶ್. ದಾವಣಗೆರೆ ಮೂಲದ ಈತ ಜೆಪಿ ನಗರದಲ್ಲಿ ವಾಸವಿದ್ದ. ವೃತ್ತಿಯಲ್ಲಿ ಆಯುರ್ವೇದಿಕ್ ಡಾಕ್ಟರ್. ಆದರೆ ಸದ್ಯ ಇವನು ಮಾಡಿರೋದು ಮಣ್ಣು ತಿನ್ನುವ ಕೆಲಸ. ವಿಷಯ ಏನಂದ್ರೆ, ಯುವತಿಯೊಬ್ಬಳು ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಮೆಜೆಸ್ಟಿಕ್ ನಿಂದ ಜೆಪಿ ನಗರಕ್ಕೆ ಹೊರಟಿದ್ಲು. ಈ ಕಾಮುಕ ಮಹೇಶ್ ಕೂಡ ಇದೇ ಮೆಟ್ರೋದಲ್ಲಿದ್ದ. ಈ ವೇಳೆ ಯುವತಿ ಎಲ್ಲಿ ಕುಂತ್ರು ನಿಂತ್ರು ಆಂಗಲ್ ನಲ್ಲಿ ಫೋಟೋ ವಿಡಿಯೋ ಮಾಡ್ತಿದ್ದ. ಇದರಿಂದ ರೋಸಿ ಹೋದ ಯುವತಿ ಮಹೇಶ್ನ ಕೆನ್ನೆಗೆ 4 ಬಾರಿಸಿದ್ಲು. ಕೂಡಲೇ ಯುವತಿಯ ನೆರವಿಗೆ ಬಂದ ಸೆಕ್ಯೂರಿಟಿ ಗಾರ್ಡ್ಗಳು ಮಹೇಶ್ನನ್ನ ಜಯನಗರ ಮೆಟ್ರೋ ನಿಲ್ದಾಣದಲ್ಲಿ ಕೆಳಗಿಳಿಸಿದ್ರು. ಫೋನ್ ಚೆಕ್ ಮಾಡಿದಾಗ ಇವನ ಮೊಬೈಲ್ನಲ್ಲಿ 50 ಯುವತಿಯರ ಫೋಟೋ ಮತ್ತು ವಿಡಿಯೋಗಳಿದ್ದಿದ್ದು ಹೊರಬಿದ್ದಿದೆ. ಇದೇ ವಿಚಾರ ಮಹಿಳಾ ಪ್ರಯಾಣಿಕರನ್ನ ಆತಂಕಕ್ಕೆ ದೂಡಿದೆ. ಸೊ ನಮಗೆ ಆಕ್ಚುಲಿ ಸೇಫೆಸ್ಟ್ ಅಂತ ಇದ್ದಿದ್ದು ಮೆಟ್ರೋನೇ ಈಗ ಇರೋದು. ಬಿಕಾಸ್ ಕ್ಯಾಬಲ್ಲಿ ಹೋಗಲಿ ಇಲ್ಲ ಲೇಟ್ ನೈಟ್ ಹೋಗೋಕ್ಕೆ ನಮಗೆಲ್ಲ ಆಬ್ವಿಯಸ್ಲಿ ಅದು ಸೇಫ್ ಅನ್ಸಲ್ಲ. ಅಲ್ಲಿ ಈ ಥರ ಘಟನೆ ನಡೆದಿರೋದು ಸ್ವಲ್ಪ ಆಶ್ಚರ್ಯನೇ ಇನ್ನು ನಮ್ಮ ಮೆಟ್ರೋದವರು ಆರೋಪಿಗೆ 500 ದಂಡ ವಿಧಿಸಿದ್ರು. ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಿದ್ರು. ಕರ್ತವ್ಯ ನಿಷ್ಠೆ ಮೆರೆದ ಸೆಕ್ಯೂರಿಟಿ ಗಾರ್ಡ್ ಸುಜೀತ್ SG ರಾಮ್ ಬಹದ್ದೂರ್ಗೆ ಶ್ಲಾಘಿಸಿದ್ರು. ನೀವು ಈ ಪ್ರಕರಣ ನೋಡಿದ್ರೆ ನಮ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ಸು ಆಫ್ ಡ್ಯೂಟಿ ಇದ್ದಾಗಲೂ ಕೂಡ ಅವರು ಆನ್ ಡ್ಯೂಟಿ ಕೆಲಸ ಕೂಡ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಈ ಪ್ರಕರಣ ಒಂದು ಉದಾಹರಣೆ ಆಗಿದೆ. ಆ ಥರ ಕಂಪ್ಲೇಂಟ್ ಬಂದಾಗ ನಾವು ಮ್ಯಾಕ್ಸಿಮಮ್ ಅವನಿಗೆ 500 ರೂಪಾಯಿ ದಂಡ ವಿಧಿಸಬಹುದು. ಆ ದಂಡ ನಾವು ವಿಧಿಸಿದ್ದೀವಿ. ಬಳಿಕ ಈತನನ್ನ ಜಯನಗರ ಪೊಲೀಸರಿಗೆ ಒಪ್ಪಿಸಲಾಯಿತು. ಪೊಲೀಸರು NCR ದಾಖಲಿಸಿಕೊಂಡು ವಾರ್ನ್ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.